ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಈ ಒಂದು ಸ್ಫೋಟದಲ್ಲಿ 9 ಜನರಿಗೆ ಗಾಯ ಆಗಿದೆ. ಬ್ಲಾಸ್ಟ್ ಯಾವ ರೀತಿ ಆಯಿತು ಅಂತ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸ್ಥಳದಲ್ಲಿ ಸ್ಯಾಂಪಲ್ಗಳನ್ನು ನಮೂನೆಯನ್ನು ಸಂಗ್ರಹ ಮಾಡಲಾಗಿದೆ. ಬ್ಲಾಸ್ಟ್ ಆದಾಗ ಕ್ರೈಮ್ ಸೀನ್ ಅಂತ ಹೇಳ್ತಾರೆ, ಅಪರಾಧ ನಡೆದಿರುವ ಸ್ಥಳ. ಈ ಸ್ಥಳವನ್ನು ಯಾವಾಗಲೂ ಅಷ್ಟೇ, ಗುಂಡಿನ ದಾಳಿ ಆಗಲಿ ಬಾಂಬ್ ಬ್ಲಾಸ್ಟ್ ಆಗಲಿ ತುಂಬ ಜನ ಓಡಾಡಬಾರ್ದು. ಮಹತ್ವದ ಸಾಕ್ಷ್ಯಗಳು ನಾಶವಾಗುವ ಚಾನ್ಸಸ್ ಇರುತ್ತೆ. ಕೆಮಿಕಲ್ ಇಂಪ್ಯಾಕ್ಟ್ ಇರುತ್ತಲ್ಲಿ, ಕೆಮಿಕಲ್ ಇಂಪ್ಯಾಕ್ಟ್ ಇರುತ್ತೆ, ಸ್ಫೋಟದ ತೀವ್ರತೆ ಇರುತ್ತೆ, ಅಲ್ಲಿ ಒಂದು ಸ್ಮೆಲ್ ಕೂಡ ನಿಮಗೆ ಮ್ಯಾಟ್ರ್ ಆಗುತ್ತೆ. ಅಲ್ಲಿ ಸ್ಫೋಟ ಆದಾಗ, ಸುಟ್ಟೋದಾಗ ಅಲ್ಲಿ ಬರುವ ಸ್ಮೆಲ್ ಇದೆಯಲ್ಲ, ಆ ಸ್ಮೆಲ್ಲು ಒಂದು ಹೊಗೆ ಬರುತ್ತಲ್ಲ, ಆ ಹೊಗೆ ಕೆಲವು ಕಂಬಗಳ ಮೇಲೆ, ನೆಲದ ಮೇಲೆ ಆ ಹೊಗೆಯ ತುಣುಕುಗಳು ಅಂಟ್ಕೊಂಡಿರುತ್ತಲ್ಲ ಬೂದಿ ರೀತಿಯಲ್ಲಿ, ಆ ಬೂದಿಯಲ್ಲೂ ಕೂಡ ನಿಮಗೆ ಸುಳಿವು ಸಿಗಬಹುದು. ಏನು ಬಳಸಿದ್ದಾರೆ ಇದಕ್ಕೆ ಅಂತ. ಏನು ಬಳಸಿದ್ದಾರೆ ಅಂದರೆ ಮೋಡಸ್ ಆಪರಂಡಿ ಅಂತ ಕರೀತಾರೆ. ಅಂದರೆ ಒಬ್ಬೊಬ್ಬರ ದಾಳಿಯ ರೂಪ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂಥರ. ಕೆಲವರು ಕಚ್ಚಾ ಬಾಂಬ್ಗಳು ತಯಾರು ಮಾಡಿಬಿಡ್ತಾರೆ, ಕೆಲವರು ಸುಧಾರಿತ ಮಾಡ್ತಾರಲ್ಲ, ಗೊತ್ತಾಗುತ್ತೆ. ಸೊ ಇದೀಗ ಪರಮೇಶ್ವರ್ ಏನು ಮಾತಾಡ್ತಾ ಇದ್ದಾರೆ ನೋಡಿ. ರಾಮೇಶ್ವರ ಕೆಫೆಯಲ್ಲಿ ಇವತ್ತು ಮಧ್ಯಾಹ್ನ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟು ಯಾವ ರೀತಿ ಆಯಿತು ಮತ್ತು ಯಾರು ಮಾಡಿದ್ದಾರೆ ಅಥವಾ ಅದೇ ಆಗಿದೆಯಾ ಅದೆಲ್ಲವನ್ನು ಕೂಡ ಈಗಾಗಲೇ ಸ್ಥಳ ಪರಿಶೀಲನೆಯನ್ನು ನಮ್ಮ ಕಮಿಷನರು, DG ಅವರು ಎಲ್ಲ ಮಾಡಿದ್ದಾರೆ. ಜೊತೆಗೆ ಅಲ್ಲಿ FSL ಟೀಮ್ ಕೂಡ ಹೋಗಿದೆ, ಬಾಂಬ್ ಸ್ಕ್ವಾಡ್ ಕೂಡ ಹೋಗಿದೆ. ಅವೆಲ್ಲವನ್ನು ಕೂಡ ಸ್ಯಾಂಪಲ್ಸು ಅದೆಲ್ಲ ಕಲೆಕ್ಟ್ ಮಾಡಿದ ಮೇಲೆ ಅದರ ಮೂಲ ಏನು ಅಂಥೇಳಿ ಗೊತ್ತಾಗುತ್ತೆ. ಸುಮಾರು 9 ಜನ ಗಾಯ ಆಗಿದೆ. ಅವ್ರನ್ನೆಲ್ಲನೂ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಯಾರೂ ಸೀರಿಯಸ್ ಆಗಿಲ್ಲ ಅಂತೇಳಿ ನನಗೆ ಮಾಹಿತಿ ಬಂದಿದೆ. ನಾನು ಕೂಡ ಬಹುಶಃ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಅಲ್ಲಿಗೆ ಸ್ಥಳಕ್ಕೆ ಭೇಟಿ ಕೊಡ್ತೇನೆ. IED ಅಂತ ಹೇಳ್ತಾ ಇದ್ದಾರೆ. ಅದೇ ಅದನ್ನು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಬಹುಶಃ ಇಷ್ಟೊತ್ತಿಗೆ ಆಗಲೇ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನು ಪರಿಶೀಲನೆ ಮಾಡಿ ಒಂದು ವೇಳೆ ಅದರ ಕುರುಹುಗಳೇನಾದರೂ ಸಿಕ್ಕಿದರೆ ಅದರ ಮುಂದಿನ ತನಿಖೆಯನ್ನು ಮಾಡ್ತೇವೆ. ಒಂದು ವೇಳೆ ಎಲ್ಲ ಅವರು ಹೇಳಿಕೆಗಳು ಬಂದಿದೆ ಮೇಲ್ನೋಟಕ್ಕೆ ಅಂತಂದರೆ ಇವರು ಹೇಳೋದು ಅಲ್ಲಿ IED ಸ್ಯಾಂಪಲ್ಸ್ IED ಇದೇನೋ ಇಟ್ಟಂಗೆ ಕಾಣಿಸುತ್ತೆ ಅಂತ ಇವರು ಹೇಳ್ತಿದ್ದಾರೆ. ಅದು ಬ್ಯಾಗ್ ಇತ್ತು, ಬ್ಯಾಗ್ನಲ್ಲಿ ಇಟ್ಟಿದ್ರು.